ಕಲಾವಿದರ ಬದುಕು ಇತ್ತೀಚೆಗೆ ಮಾತ್ರೆ ತಗೊಳ್ಳೋಕ್ಕೂ ದುಡ್ಡಿಲ್ಲದಂಥ ಒಂದಿಷ್ಟು ಕಲಾವಿದರುಗಳು, ಹಿರಿಯ ಕಲಾವಿದರುಗಳು ಇದ್ದಾರೆ, ಪೋಷಕ ನಟರುಗಳು ಇದ್ದಾರೆ. ಅಂಥ ಪರಿಸ್ಥಿತಿ ಬಂದಿದೆ. ಎಲ್ಲ ಒಂದು ಕಡೆ ಚಿತ್ರರಂಗ ಅವರನ್ನು ಗುರುತಿಸುವಂಥ ಕೆಲಸ ಮಾಡ್ತಿಲ್ಲ, ಸರ್ಕಾರ ಅವರಿಗೆ ನೆರವಾಗುವಂಥ ಕೆಲಸ ಮಾಡ್ತಿಲ್ಲ. ಈ ಬಗ್ಗೆ ಚಿತ್ರರಂಗ ಒಂದಿಷ್ಟು ಗಮನ ಹರಿಸಬೇಕಾದಂಥ ಪರಿಸ್ಥಿತಿ ಎದುರಾಗಿದೆಯಾ? ಸರ್ ನಿಜವಾಗ್ಲೂ ಹೌದು. ಯಾಕೆ ಅಂತಂದರೆ ಸರ್ ನಾನು ಕಲೆ ಜೊತೆಗೆ ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಅಧಿಕಾರಿಯಾಗಿದ್ದೆ. ಅದನ್ನು ಯಾವುದೋ ಸಂದರ್ಭದಲ್ಲಿ ನಾನು ಬಿಡಬೇಕಾಗಿತ್ತು. ಬಿಡಬೇಕು ಅಂತಲೂ ತೀರ್ಮಾನ ಮಾಡಿದೆ. ಇನ್ನೇನು ರಿಸಿಗ್ನೇಷನ್ ಕೊಡಬೇಕು ಅಂತ ಅಂದಾಗ ಒಪ್ಪಿಲ್ಲ ಅವರು. ರಿಸಿಗ್ನೇಷನ್ ಲೆಟ್ರೇ ತೊಗೊಳ್ಳಿಲ್ಲ ಅವರು. ನಿಮಗೇನು ತೊಂದರೆ ಆಗಿರೋದು, ಇಲ್ಲೂ ಕೆಲಸ ಮಾಡಿ ಅಲ್ಲೂ ಕೆಲಸ ಮಾಡಿ, ಅಲ್ಲಿ ಕೆಲಸ ಮಾಡಿದಾಗ ಅಲ್ಲಿ ಸಂಬಳ ತೊಗೊಳ್ಳಿ, ಇಲ್ಲಿ ಕೆಲಸ ಮಾಡಿದಾಗ ಇಲ್ಲಿ ಸಂಬಳ ತೊಗೊಳ್ಳಿ, ಅಲ್ಲಿ ಕೆಲಸ ಮಾಡಿದಾಗ ಇಲ್ಲಿ ಸಂಬಳ ಬಿಟ್ಟು ಹೋಗ್ತಿರಲ್ಲ, ಅಲ್ಲಿ ಕೊಡಲಿಲ್ಲ ಅಂತಂದ್ರೆ ಎರಡೂ ಕಡೆನೂ ಇರ್ತಿರಲಿಲ್ಲ. ಹೌದೌದು, ಎರಡೂ ಕಡೆನೂ ಇರ್ತಿರಲಿಲ್ಲ. ಹೀಗೆಲ್ಲ ಇದ್ದಾಗ ನಾವು ಒಂದು ಸ್ವಲ್ಪ ಬುದ್ಧಿವಂತಿಕೆಯಿಂದ ನಿರಂತರವಾಗಿ ಸಂಬಳ ಸಿಗ್ತಾಯಿತ್ತು. ಹಾಗಾಗಿ ಒಂಚೂರು ಕೂಡಿಟ್ಕೊಂಡು ಅದಕ್ಕೆ ಈ ಸಿನಿಮಾ ಮಾಡೋಕ್ಕಾಗಿದ್ದು. ಕೂಡಿಟ್ಕೊಂಡು ಹೇಗೋ ಜೀವನ ಮಾಡಿಕೊಡಿ. ಸರ್ಕಾರದಿಂದ ನಮಗೆ ಮೆಡಿಕಲ್ ಫೆಸಿಲಿಟೀಸು ಸಿಗ್ತಾಯಿದೆ. ಆದರೆ ಅದಿಲ್ಲ ಅಂದಿದ್ರೆ ನಾನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನನ್ನಂಥ ಒಬ್ಬ ನಿಮಗೇನೇ ಇದೆ ಅಂದರೆ ಅನೇಕ ಉಳಿದಂಥ ಕಲಾವಿದರುಗಳು ಮಾತ್ರೆಗೂ ಪರದಾಡುವಂಥ ಪರಿಸ್ಥಿತಿಗಳು ಇದ್ದಾವೆ ಅಂತ ಹೇಳ್ಕೊಂಡಿದ್ದಾರೆ. ಹೌದೌದು. ನನಗೆ ಅದೇನಾದರೂ ನನಗೆ ಸರ್ಕಾರಿ ಕೆಲಸ ಇಲ್ಲದೇ ಇದ್ದಿದ್ರೆ ಇವತ್ತಿನ ದಿನ ನಾನು ಮನೆಯೂ ತೊಗೊಳಕ್ಕಾಗ್ತಿರಲಿಲ್ಲ, ಕಾರೂ ತೊಗೊಳಕ್ಕಾಗ್ತಿರಲಿಲ್ಲ. ಆಮೇಲೆ ನಾನು ನೋಡ್ತಾ ಇದ್ದೀನಲ್ಲ ಪರಿಸ್ಥಿತಿ ತುಂಬ ಜನ ಕಲಾವಿದರುಗಳಿಗೆ. ಅಲ್ಲ ಸರ್, ನನಗೆ ಹೇಳೋದು ಅಂತಂದರೆ ಈ ನಮ್ಮಂಥ ಕಲಾವಿದರುಗಳಿಗೆ ಎಲ್ಲೋ ಒಂದು ಕಡೆ ಒಂದು ದಿನಕ್ಕೆ 2,000 ರೂಪಾಯಿ ಕೊಡ್ಬೋದು, 5,000 ರೂಪಾಯಿ ಕೊಡ್ಬೋದು, ಜಾಸ್ತಿ ಅಂದರೆ 10,000 ರೂಪಾಯಿ ಕೊಡ್ಬೋದು. ಇಡೀ ತಿಂಗಳಲ್ಲಿ ಒಂದು ದಿನ ಸಂಬಳ ತೊಗೊಂಡು ಇಡೀ ತಿಂಗಳನ್ನ ಖರ್ಚನ್ನು ನಿಭಾಯಿಸೋಕ್ಕಾಗತ್ತಾ? ಸಾಧ್ಯನೇ ಆಗಲ್ಲ. ಅವನು ಕರೆಂಟ್ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ರೇಷನ್ ತರಬೇಕು. ಅದ್ರ ಜೊತೆಗೆ ರೇಷನ್ ಜೊತೆಗೆ ಉಪ್ಪಿನಕಾಯಿ ಅಂತ ಮಾತ್ರೆಗಳಿಗೂ ಅವನು ದುಡ್ಡು ಹೊಂದಿಸ್ಬೇಕು. ಹೌದು, ತುಂಬ ಕಷ್ಟ. ಇದನ್ನು ಯಾರ ಹತ್ರ ಹೇಳ್ಕೋತಾರೆ? ಸಿನಿಮಾಗಳು ನಿರಂತರವಾಗಿ ನಡೆದರೆ, ನಿರಂತರವಾಗಿ ಕೆಲಸ ಸಿಕ್ಕರೆ ಇವ್ರಿಗೆ ಅದೆಲ್ಲದಕ್ಕೂ ಸರಿ ಹೊಂದುತ್ತೆ. ಇಲ್ಲ ಅಂದರೆ ಒಂದು ಸರ್ತಿ ಜನಪ್ರಿಯತೆ ಬಂದುಬಿಟ್ರೆ ಅವನು ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಹೌದು. ಎಲ್ಲೋ ನನಗಂತೂ ಏನಂತಂದರೆ ಡಿಗ್ನಿಟಿ ಆಫ್ ಲೇಬರ್ ಅಂತ ಅನ್ನೋದಿಲ್ಲ. ನನಗೆ ಇವತ್ತೇನಾರು ಆಟೋ ಓಡಿಸ್ಬೇಕು ಅಂತ ನನಗೆ ಆಸೆ ಆದರೆ ಆಟೋ ಓಡಿಸ್ತೀನಿ. ಹೌದಾ? ಅವಮಾನ ಏನಿಲ್ಲ. ನಾನು ದುಡಿಬೇಕು, ನನ್ನ ಜೀವನಕ್ಕೆ ನನಗೆ ಹಣ ಬೇಕು ಅಂತಂದರೆ ಯಾರ ಜೊತೆನಾದರೂ ಒಬ್ರಿಗೆ ಯಾರೋ ಕಾರ್ ಓಡಿಸ್ಬೇಕಾ, ಕಾರ್ ಓಡಿಸ್ತೀನಿ. ಅವಮಾನ ಅಲ್ಲ. ಅವಮಾನ ಅಂತ ಯಾವುದೇ ಕೆಲಸನ ಮಾಡೋದಕ್ಕೆ ನಾವು ಅನ್ಕೋಬಾರ್ದು. ಯಾವುದೇ ಕೆಲಸ ಆಗಲಿ ಮಾಡಬೇಕು, ಆದರೆ ಸ್ವಾಭಿಮಾನ ಮಾತ್ರ ಬಿಡಬಾರ್ದು. ಅದು ನಾನು ಒಪ್ಕೋತೀನಿ. ಆಮೇಲೆ ತುಂಬ ಜನ ಕಲಾವಿದರುಗಳಿಗೆ ನಿಜವಾಗ್ಲೂ ಸರ್ಕಾರದಲ್ಲಿ ಏನಾಗಿದೆ ಅಂತಂದರೆ ಸರ್ಕಾರಿ ಆಸ್ಪತ್ರೆಗಳಿದೆ, ಸುಮಾರು ಕಡೆ ಮಾತ್ರೆಗಳು ಸಿಗುತ್ತೆ, ಔಷಧಿನೂ ಸಿಗುತ್ತೆ, ಎಲ್ಲ ಸಿಗುತ್ತೆ. ಈಗ ಡಾಕ್ಟ್ರುಗಳು ತುಂಬ ಕಮರ್ಷಿಯಲ್ ಆಗಿಬಿಟ್ಟಿದ್ದಾರೆ. ನಿಮಗೆ ಹತ್ತಿರದಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಇದ್ದರೂ ಕೂಡ ಆಮೇಲೆ ಹೈಜಿನಿಕ್ ಆಗಿ ಇಲ್ಲ. ತುಂಬ ಗೌರ್ಮೆಂಟ್ ಆಸ್ಪತ್ರೆಗಳು ನಮಗೆ ನೋಡಿದ್ರೆ ಇರೋ ಕಾಯಿಲೆನೂ ಜಾಸ್ತಿ ಆಗೋಗ್ಬಿಡುತ್ತೆ. ಹೌದು ಸರ್, ಯಾಕಂದರೆ ಅದನ್ನು ದಯವಿಟ್ಟು ಅವರು ವ್ಯವಸ್ಥಿತವಾಗಿ ನೋಡ್ಕೋಬೇಕು. ನನ್ನ ಕಿವಿ ಮಾತು ಹೇಳೋದಕ್ಕೆ ನಾನು ಭಾಳ ದೊಡ್ಡ ಮನುಷ್ಯ ಅಲ್ಲ. ಹೌದು, ಖಂಡಿತ. ಪದೇ ಅದನ್ನು ಅದ್ರ ಕಡೆ ಗಮನ ಹರಿಸಿದ್ರೆ ಎಲ್ಲ ಆಸ್ಪತ್ರೆಯೂ ಶುದ್ಧವಾಗಿದ್ದರೆ ಪೇಷಂಟ್ಗಳು ಹೋಗಿ ಹುಷಾರಾಗಿ ಬರ್ತಾರೆ. ಸರ್ಕಾರ ಆಗಿರಲಿ ಅಥವಾ ಚಿತ್ರರಂಗ ಆಗಿರಲಿ ನಮ್ಮ ಕನ್ನಡದ ನಟರುಗಳನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಏನು ಮಾಡಬೇಕು ನಾವು?